ರಾಹುಲ್ ಗಾಂಧಿಗೆ ಮುಂದೆ ಶಿಕ್ಷೆ ಆಗುವಂಥ ಕಾಲ ಸನ್ನಿಹಿತವಾಗಿದೆ. 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಅಂತ ಹೇಳುವಂಥ ಅಮುದ್ರಿತ ಪುಸ್ತಕದ ವಿಷಯವನ್ನು ಇಟ್ಕೊಂಡು ಸಂಸತ್ತಿನಲ್ಲಿ ಕೋಲಾಹಲವನ್ನು ರಾಹುಲ್ ಗಾಂಧಿ ಸೃಷ್ಟಿ ಮಾಡಿದ್ರು. ಇವ್ರು ಇವಾಗ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ದೇಶವ್ಯಾಪಿಯಾಗಿ ರೈತರನ್ನು ಸರ್ಕಾರದ ವಿರುದ್ಧ ಎತ್ತಿ ಕಟ್ಟೋದ್ರ ಕೆಲಸವನ್ನು ಮಾಡ್ತಿದ್ದಾರೆ. ಸಬ್ಸ್ಟ್ಯಾಂಟಿವ್ ಮೋಷನ್ ಅಂತ ಒಂದು ಬಿಲ್ ಇದೆ. ಈ ಬಿಲ್ಲನ್ನು ತೊಗೊಂಬಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರ ಇದು ಸಂಸತ್ ಸದಸ್ಯ ಅನರ್ಹತೆ ಆಗುತ್ತೆ. ಸಬ್ಸ್ಟ್ಯಾಂಟಿವ್ ಮೋಷನನ್ನು BJP ತೊಗೊಂಬರ್ತೀನಿ ಅಂತ ರಾಹುಲ್ ಗಾಂಧಿ ಏಕಾಏಕಿಯಾಗಿ ಕಳೆಗುಂದೋದ್ರು. ಇವರು ಒಂದೆರಡು ಸುಳ್ಳು ಹೇಳಿಲ್ಲ. ರಫೇಲ್ ಜೆಟ್ಟಲ್ಲಿ ಹಗರಣ ಮಾಡಿದ್ರು ಅಂತ ಸುಳ್ಳು ಹೇಳಿದ್ರು. ಅದು ಇಲ್ಲ ಅಂತ ಸಾಬೀತಾಗೋಯ್ತು. ಸುಪ್ರೀಂ ಕೋರ್ಟೇ ಚಿಮಾರಿಯಾಗಿ ಕಳಿಸ್ತು. ಪೆಗಾಸಿಸ್ ಹಗರಣ ನಡೆದಿದೆ. ಮತ್ತು ಕೃಷಿ ಕಾನೂನುಗಳು 3 ಕೃಷಿ ಕಾನೂನುಗಳನ್ನು ಜಾರಿಗೆ ತಗೊಂಬಂದಾಗ ಅದರಲ್ಲೂ ಇವ್ರ ಕೈವಾಡ ಇದೆ. ಆಮೇಲೆ ಭಾರತ್ ತೋಡೋ ಯಾತ್ರೆ ಮಾಡಿದ್ರಲ್ಲಪ್ಪ, ಅದರಲ್ಲಿ ಜಾರ್ಜ್ ಸೊರಾಸ್ ಫೌಂಡೇಶನ್ನ ಒಬ್ಬರ ಅಧಿಕಾರಿ ಇವ್ರ ಜೊತೆಯಲ್ಲಿ ನಡಿಗೆ ಮಾಡಿದ್ದನ್ನು ಕೂಡ ಈ ದೇಶ ನೋಡಿದೆ. ಹಾಗಾಗಿ ಇವ್ರನ್ನ ಅಪ್ರಬುದ್ಧ ಅನ್ಬೇಕೋ, ಕುತಂತ್ರಿ ಅನ್ಬೇಕೋ, ಅಥವಾ ಹತಾಶ ಮನಸ್ಥಿತಿ ಹೊಂದಿರುವಂಥ ಒಬ್ಬ ಅಪ್ರಬುದ್ಧ ನಾಯಕ ಅನ್ಬೇಕೋ, ಪ್ರಬುದ್ಧ ನಾಯಕ ಅನ್ಬೇಕೋ, ಅಥವಾ ಗೊತ್ತಿದ್ದೇ ಮಾಡ್ತಾ ಇರೋ ತಪ್ಪುಗಳು ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅವರು ಅಂತ ಹೇಳ್ಬೇಕೋ, ಯಾರಿಗೂ ಅರ್ಥವಾಗದೇ ಇರೋಂಥ ಯಕ್ಷ ಪ್ರಶ್ನೆ ಇವತ್ತು ಇಡೀ ದೇಶವನ್ನು ಕಾಡ್ತಾ ಇರತಕ್ಕಂಥದ್ದು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಸುಳ್ಳುಗಳ ಸರದಾರನಿಗೆ ಸಂಘರ್ಷವೇ ಮದ್ದು. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ನಿಮ್ಮ ಹತ್ರ ಹೇಳ್ತಾ ಇರೋದಕ್ಕೆ ಗಂಭೀರವಾದ ಕಾರಣ ಇದೆ. ಯಾಕೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಈಗ ಸಂಸತ್ನಲ್ಲಿ ಬಡ್ಜೆಟ್ನ ಮೇಲೆ ಅಧಿವೇಶನ ನಡೀತಿದೆ. ಆದರೆ ಆ ಅಧಿವೇಶನದಲ್ಲಿ ಏನಾದರೂ ಮಾಡಿ ಗದ್ದಲ ಮಾಡಬೇಕು ಅಂತ ವಿರೋಧ ಪಕ್ಷಗಳು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಅಧಿವೇಶನ ಸುಸೂತ್ರವಾಗಿ ನಡಿಬಾರ್ದು ಅಂತ. ಆದರೆ ಎತ್ತಬೇಕಾಗಿರುವಂಥ ಪ್ರಶ್ನೆಗಳನ್ನು ಎತ್ತೋದನ್ನು ಬಿಟ್ಟು ಬರೀ ವಿವಾದಗಳನ್ನು ಸೃಷ್ಟಿ ಮಾಡೋದ್ರಲ್ಲೇ ಕಾಲಹರಣ ಮಾಡ್ತಾ ಜನರ ತೆರಿಗೆ ಹಣವನ್ನು ಪೋಲು ಮಾಡ್ತಿದ್ದಾರೆ. ಅದು ಒಂದು ಭಾಗ. ಆದರೆ ಎಲ್ಲ ವಿಚಾರಗಳಲ್ಲೂ ಸುಳ್ಳುಗಳನ್ನು ಎಳ್ಕೊಂಬರೋದು ರಾಹುಲ್ ಗಾಂಧಿ ಅವರ ಒಂದು ಕುತಂತ್ರ ಅಂತಲೇ ಇನ್ಮೇಲೆ ನೇರವಾಗಿ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಒಮ್ಮೆ ತಪ್ಪು ಮಾಡಿದ್ರೆ ಗೊತ್ತಿಲ್ಲದೇನೋ ತಪ್ಪು ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಆದರೆ ತಾನು ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಿದ್ದು ಹೇಳ್ತಾ ಇದ್ದರೆ ಅದನ್ನು ಆಧ್ಯಾತ್ಮಿಕ ಭಾಷೆಯಲ್ಲಿ ಪಾಪ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಮನುಷ್ಯ ಒಂದು ಸಣ್ಣ ತಪ್ಪನ್ನು ಮಾಡ್ದ ಅಂದರೆ ಗೊತ್ತಿದ್ದೇನೋ ಮಾಡಿದ್ದಾನೆ, ಅದಕ್ಕೆ ಕ್ಷಮೆ ಇರುತ್ತೆ. ಆದರೆ ಆ ತಪ್ಪುಗಳನ್ನು ಗೊತ್ತಿದ್ದು ಪುನರಾವರ್ತನೆ ಮಾಡ್ತಾಯಿದ್ರೆ ಅದು ಪಾಪವಾಗಿ ಪರಿವರ್ತನೆ ಆಗುತ್ತೆ. ಅದಕ್ಕೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಕ್ಕಂಥದ್ದೇ ನ್ಯಾಯ. ಹಾಗಾಗಿ ಈಗ ರಾಹುಲ್ ಗಾಂಧಿಗೆ ಮುಂದೆ ಶಿಕ್ಷೆ ಆಗುವಂಥ ಕಾಲ ಸನ್ನಿಹಿತವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಆಡಳಿತ ಪಕ್ಷವಾಗಲಿ ವಿರೋಧ ಪಕ್ಷ ಆಗಲಿ ಒಂದು ತಾಳಮೇಳದಲ್ಲಿ ನಡೆದಾಗ ಮಾತ್ರ ಆಡಳಿತ ಸುಸೂತ್ರವಾಗಿ ನಡೆಯೋದು. ಆದರೆ ವಿರೋಧ ಪಕ್ಷ ತಾನು ಗದ್ದಲವನ್ನೇ ಮಾಡಬೇಕು, ಅಪಪ್ರಚಾರವನ್ನೇ ಮಾಡಬೇಕು ಅಂದ್ಕೊಂಡಿದ್ದಾಗ ಆಡಳಿತ ಸುಸೂತ್ರವಾಗಿ ನಡೆಯೋಕ್ಕೆ ಸಾಧ್ಯ ಆಗಲ್ಲ. ಇದು ದೇಶದ ಅಭಿವೃದ್ಧಿಗೆ ಮಾರಕವಾಗುತ್ತೆ. ಇದರಿಂದ ದೇಶದ ಬೆಳವಣಿಗೆ ಕುಂಠಿತ ಆಗುತ್ತೆ ಅನ್ನೋಂಥ ಸಾಮಾನ್ಯ ವಿಷಯ ರಾಹುಲ್ ಗಾಂಧಿಯ ಮನಸ್ಸಿಗೆ ಬರೋದೇ ಇಲ್ಲ. ಹಾಗಾಗಿ ಇವರೇನು ಮಾಡಿದ್ರು ಅಂದರೆ, ಈ ಬಾರಿ ಏನು ಸಮರ ಕಲೆಗಳು, ಈ ಅಮೇರಿಕಾದಲ್ಲಿ ಇವತ್ತು ಏನು ಫಾದರ್ ಆಫ್ ಆಲ್ ಡೀಲ್ಸ್ ಅಂತ ಏನು ಹೇಳಲಾಗ್ತಿದೆ, 9 ಪ್ರಮುಖ ವಾಣಿಜ್ಯ ಒಪ್ಪಂದಗಳು ಇವಾಗ ಏನಾಗಿದೆ ಅಂದರೆ, ಯುರೋಪಿಯನ್ ಯೂನಿಯನ್ ಜೊತೆ ಮಾಡ್ಕೊಂಡಿದ್ದಕ್ಕೆ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರಿತೀವಿ ನಾವು. 27 ದೇಶಗಳ ಒಟ್ಟಿಗೆ ಏಕಕಾಲಕ್ಕೆ ಮಾಡಿಕೊಂಡ್ರು ಭಾರತದವರು. ಹಂಗಾಗಿ ಇವಾಗ ಭಾರತ ಮತ್ತು ಅಮೇರಿಕಾದ ವಾಣಿಜ್ಯ ಒಪ್ಪಂದ ನೆನೆಗುದಿಗೆ ಬಿದ್ದಿತ್ತಲ್ಲ, ಅದಿನ್ನೂ ಡ್ರಾಫ್ಟಿಂಗಲ್ಲಿದೆ, ಅಂತಿಮ ಆಗಬೇಕು ಇನ್ನೂ. ಆದರೆ ಅದ್ರ ಬಗ್ಗೆ ಅಪಪ್ರಚಾರ ಮಾಡೋದ್ರ ಮುಖಾಂತರ ಆ ವಿಷಯಕ್ಕೆ ಎಳೆದು ತರೋದಕ್ಕೋಸ್ಕರ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಅಂತ ಹೇಳುವಂಥ ಅಮುದ್ರಿತ ಪುಸ್ತಕದ ವಿಷಯವನ್ನು ಇಟ್ಕೊಂಡು ಸಂಸತ್ತಿನಲ್ಲಿ ಕೋಲಾಹಲವನ್ನು ರಾಹುಲ್ ಗಾಂಧಿ ಸೃಷ್ಟಿ ಮಾಡಿದ್ರು. 2 ಬಾರಿ ಅವಕಾಶವನ್ನು ಕೊಟ್ಟಾಗಲೂ ಕೂಡ ತನ್ನ ವಿಚಾರವನ್ನು ಮಂಡನೆ ಮಾಡಲಿಕ್ಕಾಗಿಲ್ಲ. ಕೊನೆಗೇನಾಯಿತು ಅಂತ ಹೇಳಿದ್ರೆ, ಅಮೇರಿಕ ಭಾರತದ ಮೇಲೆ, ನರೇಂದ್ರ ಮೋದಿ ಅವ್ರ ಮೇಲೆ ಯಾವ ರೀತಿಯಾಗಿ ಕಂಟ್ರೋಲ್ ತೊಗೊಂಡಿದೆ ಅನ್ನೋದಕ್ಕೋಸ್ಕರ ಸಮರ ಕಲೆಗಳು, ಅಂದರೆ ಇವಾಗ ಮಾರ್ಷಲ್ ಆರ್ಟ್ಸ್ನ ಬಗ್ಗೆ ಹೇಳ್ತಾ ಗ್ರಿಪ್ ಬೇಕಂತೆ. ಆ ಗ್ರಿಪ್ಪನ್ನ ನರೇಂದ್ರ ಮೋದಿ ಅವ್ರ ಕುತ್ತಿಗೆಗೆ ಹಾಕಿ ಹಿಡಿದು ಇವತ್ತು ವಾಣಿಜ್ಯ ಒಪ್ಪಂದವನ್ನು ಟ್ರಂಪ್ ಅವ್ರು ಮಾಡಿಸಿದ್ದಾರೆ ಅಂತ ಹೇಳುವಂಥ ವಿಷಯಕ್ಕೆ ಕೋಟ್ ಮಾಡ್ತಾರೆ ಇವರು. ಇದು ಒಂದು ಹೇಳ್ಬೇಕಂದ್ರೆ ಅತಿ ಹಸಿ ಸುಳ್ಳಿದು, ಹಸಿ ಸುಳ್ಳು. ಯಾಕೆ ಅಂತ ಹೇಳಿದ್ರೆ, ಅದಿನ್ನೂ ಅಂತಿಮ ಹಂತಕ್ಕೆ ಬಂದಿಲ್ಲ. ಅದರಲ್ಲಿ 3 ಪ್ರಮುಖ ಬದಲಾವಣೆಗಳನ್ನು ಅಮೇರಿಕ ಸ್ವತಃ ತಾನಾಗೆ ಮಾಡ್ಕೊಂಡಿದೆ. ಏನಂತ ಹೇಳಿದ್ರೆ, 500 ಬಿಲಿಯನ್ ಡಾಲರ್ಗಳದು ಬಿಲಿಯನ್ ಡಾಲರ್ಸ್ಗಳಷ್ಟು ಏನು ಇವಾಗ ಇದನ್ನು ಮಾಡಿದ್ರಲ್ಲ, 500 ಕೋಟಿ ಬಿಲಿಯನ್ ಡಾಲರ್ಸ್ ಅಷ್ಟು ವಾಣಿಜ್ಯ ಒಪ್ಪಂದ ಏನಾಗಿತ್ತು, ಅದರಲ್ಲಿ ಇಷ್ಟು
ಉತ್ಪನ್ನಗಳನ್ನು ಭಾರತ ಕೊಂಡುಕೊಳ್ಳೇಬೇಕು ಅನ್ನುವಂಥ ಪದವನ್ನು ಅಮೇರಿಕ ಮುಂದೆ ಇಟ್ಟಿತ್ತು. ಆದರೆ ಈಗ ಅದನ್ನು ತೆಗೆದಾಕಲಾಗಿದೆ. ಅಂದರೆ ಏನಂದರೆ ನಾವು ಕೊಂಡ್ಕೊಳ್ತೀವಿ ಅಷ್ಟೇ, ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಕೊಂಡ್ಕೊಳ್ತೀವಿ, ವ್ಯಾಪಾರವನ್ನು ಮಾಡ್ತೀವಿ ಅನ್ನೋದನ್ನು ಮಾಡಲಾಗಿದೆ. ಅದು ಬಿಟ್ಟು ಕೃಷಿ ಉತ್ಪನ್ನಗಳ ಬಗ್ಗೆ ಇವರು ಇವತ್ತು ಕೃಷಿ ಸಚಿವರು ಹೇಳ್ತಾಯಿದ್ರು, ಮತ್ತು ಪಿಯೂಷ್ ಗೋಯಲ್ ಅವರು ಹೇಳ್ತಾಯಿದ್ರು ಕೂಡ ಆ ರೀತಿಯಾಗಿ ಯಾವುದೇ ನಾವು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ, ಡೈರಿ ಕ್ಷೇತ್ರಗಳು ಮತ್ತು ಕೃಷಿ ಕ್ಷೇತ್ರಗಳಿಗೆ ಮುಕ್ತ ಅವಕಾಶವನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರು ಕೂಡ ಜೋಳ, ಹತ್ತಿ ಮತ್ತು ಸೋಯಾಬೀನ್ನ ಇಟ್ಕೊಂಡು ಇವತ್ತು ರೈತರನ್ನ ಎತ್ಕಟ್ಟುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಇವರು ಒಂದು ಪದವನ್ನು ಉಚ್ಚಾರಣೆ ಮಾಡಿದರು ರಾಹುಲ್ ಗಾಂಧಿ ಅವರು, ಏನಂತ ಹೇಳಿದ್ರೆ ದ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಅಂತ ಹೇಳ್ತಕ್ಕಂಥದ್ದು ಬರೀ ಸೈಡ್ ರೀಲ್ ಅಷ್ಟೇ, ನನ್ನ ನಿಜವಾದ ಪಿಕ್ಚರ್ ಇರ್ತಕ್ಕಂಥದ್ದು ಅಮೇರಿಕಾದ ವಾಣಿಜ್ಯ ಒಪ್ಪಂದದ ಮೇಲೆ ಅಂತ ವಿಚಾರ ಮಂಡನೆ ಮಾಡಬೇಕಾಗಿತ್ತು. ಯಾವಾಗ ಇದಕ್ಕೆಲ್ಲ ಇವಾಗ ಗದಾ ಪ್ರಹಾರ ಆಯಿತೋ ಸಂಸತ್ ಭವನದಲ್ಲಿ, ಇವಾಗ ಒಂದು ವಿಷಯವನ್ನು ಇಟ್ಕೊಂಡಿದ್ದಾರೆ. ಅದೇನಂತ ಹೇಳಿದ್ರೆ ಆಗದೇ ಇರೋವಂಥ ಕೃಷಿ, ಅಂದರೆ ಇವಾಗ ಅಮೇರಿಕಾದಿಂದ ಕೃಷಿ ಉತ್ಪನ್ನಗಳನ್ನು ಒಳಗಡೆಗೆ ತೊಗೊಂಬರ್ತಿದ್ದಾರೆ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ರೈತರ ಜೊತೆಯಲ್ಲಿ ಇವಾಗ ಸಭೆಯನ್ನು ಮಾಡಿದ್ದಾರೆ. ಸಂಸತ್ ಭವನದ ಅವ್ರ ಕಚೇರಿಯಲ್ಲಿ ಏನೋ ಸಭೆ ಮಾಡಿಕೊಂಡು ಆ ಆಡಿಯೋನ ಬಿಟ್ಟಿದ್ದಾರೆ. ಅಂದರೆ ಇವ್ರು ಇವಾಗ ಏನು ಮಾಡ್ತಿದ್ದಾರೆ ಅಂತೇಳಿದ್ರೆ, ದೇಶವ್ಯಾಪಿಯಾಗಿ ರೈತರನ್ನು ಸರ್ಕಾರದ ವಿರುದ್ಧ ಎತ್ತಿ ಕಟ್ಟೋದ್ರ ಮುಖಾಂತರ ಶಾಹೀನ್ ಬಾಗಲ್ಲಿ ನಡೀತಲ್ವಪ್ಪ 3 ಕೃಷಿ ಕಾಯ್ದೆಗಳ ವಿರುದ್ಧವಾಗಿ ಏನು ಇದು ನಡೀತು, ವ್ಯಾಪಕವಾಗಿ ಪ್ರತಿಭಟನೆ ನಡೀತು, ಅದಕ್ಕೆ ಮುನ್ನಡಿಯನ್ನು ಬರೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಷ್ಟಿವರೆಗೂ ಬಿ ಜೆ ಪಿ ಇಲ್ಲಿ ಸಹಿಸ್ಕೊಂಡು ಕೂತಿತ್ತು. ಸಂಸತ್ನಲ್ಲಿ ಇವರ ಆಟೋಟೋಪವನ್ನು, ಇವರ ಅಸಂಬದ್ಧವಾದ ಹೇಳಿಕೆಗಳನ್ನು, ಅಪ್ರಬುದ್ಧ ನಡೆಯನ್ನು ಎಲ್ಲವನ್ನೂ ಸಹಿಸ್ಕೊಂಡಿತ್ತು ಬಿ ಜೆ ಪಿ. ಹಾಗಾಗಿ ಏನು ಮಾಡಿದ್ರು, ಹಕ್ಕುಚ್ಯುತಿಯನ್ನು ನಾವು ಮಂಡನೆ ಮಾಡ್ತೀವಿ ಅಂದರು. ಹಕ್ಕುಚ್ಯುತಿ ಅಂದರೆ ಇವರು ಹೇಗೆ ಬೇಕೋ ಹಾಗೆ ಮಾತಾಡಿದ್ರೆ ನಿಯಮಾವಳಿಗಳನ್ನ ಗಾಳಿಗೆ ತೂರಿದ್ದಾರೆ ಅಂತ ಅವಿಶ್ವಾಸ ಗೊತ್ತುವಳಿ ಮಾಡೋದು ಇವ್ರ ಮೇಲೆ. ಹಾಗಾಗಿ ಈಗೇನು ಮಾಡಿದ್ದಾರೆ ಅಂತೇಳಿದ್ರೆ ಅದನ್ನು ಕೈ ಬಿಡ್ತಿದ್ದಾರೆ. ಇವರು ಹೇಳುವಂಥ ಅಪ್ರಬುದ್ಧ ಹೇಳಿಕೆಗಳನ್ನು ಕಡತದಿಂದ ತೆಗೆದಾಕೋದ್ರ ಮುಖಾಂತರ ಇವಾಗ ಒಂದು ಹೊಸ ನಡೆಯನ್ನು ಬಿ ಜೆ ಪಿ ಸಂಘರ್ಷದ ಹಾದಿಗಿಳಿದಿರೋದು. ಅಂದರೆ ಯಾಕೆ ಅಂದರೆ ಸಂಸತ್ತಲ್ಲಿ ಆರೋಗ್ಯಕರ ಚರ್ಚೆ ನಡೀಲಿಲ್ಲ ಅಂದರೆ ದೇಶ ಅಭಿವೃದ್ಧಿ ಕಡೆಗೆ ಹೆಂಗೆ ಹೋಗೋದು, ಮಾಡಿರುವಂಥ ಏನು ಕಾಯ್ದೆಗಳಿರುತ್ತೆ ಅದನ್ನು ಜಾರಿಗೆ ತರೋದು ಹೆಂಗೆ ಅನ್ನೋಂಥ ವಿಷಯ ಇವತ್ತು ಬಹುಮುಖ್ಯವಾಗಿ ಕಾಡ್ತಾ ಇರತಕ್ಕಂಥದ್ದು. ಹಾಗಾಗಿ ಇವಾಗ ಸಬ್ಸ್ಟ್ಯಾಂಟಿವ್ ಮೋಷನ್ ಅಂತ ಒಂದು ಬಿಲ್ ಇದೆ. ಈ ಬಿಲ್ಲನ್ನು ತೊಗೊಂಬಂದರೆ ಏನಾಗುತ್ತೆ ಅಂತೇಳಿದ್ರೆ, ರಾಹುಲ್ ಗಾಂಧಿ ಅವ್ರಿಗೆ ಸ್ಪೀಕರ್ ಅವರು ಅನುಮತಿಯನ್ನು ಕೊಟ್ಟರೆ, ಬಿ ಜೆ ಪಿಗೆ ಅನುಮತಿಯನ್ನು ಕೊಟ್ಟರೆ ರಾಹುಲ್ ಗಾಂಧಿ ಅವರ ಇದು ಸಂಸತ್ ಸದಸ್ಯ ಅನರ್ಹತೆ ಆಗುತ್ತೆ. ಮತ್ತು ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಬಿ ಜೆ ಪಿ ಏನಂತ ಇವತ್ತು ಬೇಡಿಕೆಯನ್ನು ಇಡ್ತಿದೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ದೇಶದಕ್ಕೆ ಮಾರಕವಾಗಿ ಹೊರಹೊಮ್ಮುವಂಥ ಎಲ್ಲ ಒಂದು ಸಾಕ್ಷಿಗಳು ನಮ್ಮ ಹತ್ರ ಇದೆ ಅಂತೇಳುವ ಮಟ್ಟಿಗೆ ಇವತ್ತು ಸಮರ್ಥನೆ ಮಾಡ್ಕೊಳ್ಳೋದ್ರ ಮುಖಾಂತರ ರಾಹುಲ್ ಗಾಂಧಿ ಅವ್ರನ್ನ ಶಾಶ್ವತವಾಗಿ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಬಾರ್ದು ಅನ್ನೋ ವಿಷಯವನ್ನು ಇವಾಗ ಇಟ್ಕೊಂಡಿದ್ದಾರೆ. ನೋಡಿ, ಇವಾಗ ಸಬ್ಸ್ಟ್ಯಾಂಟಿವ್ ಮೋಷನನ್ನು ಬಿ ಜೆ ಪಿ ತೊಗೊಂಬರ್ತೀನಿ ಅಂತ ರಾಹುಲ್ ಗಾಂಧಿ ಏಕಾಏಕಿಯಾಗಿ ಕಳೆಗುಂದೋಗಿ ಅವ್ರು ಮಾಡಿದ ಕೆಲಸ ಏನು ಅಂದರೆ, ರೈತರನ್ನ ಕರ್ಕೊಂಬಂದು ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಡಿ ದೇಶದಾದ್ಯಂತ ಅರಾಜಕತೆ, ದಂಗೆ, ಪ್ರತಿಭಟನೆಗಳಿಗೆ ಮುನ್ನುಡಿಯನ್ನು ಆಡ್ತಿದ್ದಾರೆ. ಇದು ವಿರೋಧ ಪಕ್ಷ ನಾಯಕ ಮಾಡೋಂಥ ಕೆಲಸನ ಅನ್ನೋಂಥ ಪ್ರಶ್ನೆ ಇದೆ. ಯಾಕೆ ಅಂತೇಳಿದ್ರೆ ಇವರು ಒಂದೆರಡು ಸುಳ್ಳು ಹೇಳಿಲ್ಲ. ರಫೇಲ್ ಜೆಟ್ಟಲ್ಲಿ ಹಗರಣ ಮಾಡಿದ್ರು ಅಂತ ಸುಳ್ಳು ಹೇಳಿದ್ರು, ಅದು ಇಲ್ಲ ಅಂತ ಸಾಬೀತಾಗೋಯ್ತು. ಸುಪ್ರೀಂ ಕೋರ್ಟೇ ಚಿಮಾರಿಯಾಗಿ ಕಳಿಸ್ತು. ಪೆಗಾಸಿಸ್ ಹಗರಣ ನಡೆದಿದೆ ಎಲ್ಲ, ಅಂದರೆ ಪೆಗಾಸಿಸ್ ಹಗರಣ ಅಂದರೆ ಕದ್ದಾಲಿಕೆ ಮಾಡುತ್ತೆ ಎಲ್ಲನೂ ಅಂತ ಒಂದು ಸ್ಪೈ, ಅದು ಈ ಇಂಟರ್ನೆಟ್ಟಲ್ಲಿ ಇಟ್ಟು ಇಂಟರ್ನೆಟ್ ಮುಖಾಂತರ ಯಾರ್ಯಾರು ಏನೇನು ಸಂವಾದ ಮಾಡ್ತಾರೆ ಅನ್ನೋದನ್ನು, ಅಂದರೆ ಸಂಸದರ ಮೇಲೆ ನಿಗಾವಣೆ ಇಡುವಂಥ ಒಂದು ಇದನ್ನು ಮಾಡ್ತಾರೆ ಅಂತ ಪೆಗಾಸಿಸ್ ಹಗರಣದ ಬಗ್ಗೆ ಮಾಡಿದರು. ಮತ್ತು ಕೃಷಿ ಕಾನೂನುಗಳು 3 ಕೃಷಿ ಕಾನೂನುಗಳನ್ನು ಜಾರಿಗೆ ತಗೊಂಬಂದಾಗ ಅದರಲ್ಲೂ ಇವ್ರ ಕೈವಾಡ ಇದೆ. ಆಮೇಲೆ ಭಾರತ್ ತೋಡೋ ಯಾತ್ರೆ ಮಾಡಿದ್ರಲ್ಲಪ್ಪ, ಅದರಲ್ಲಿ ಜಾರ್ಜ್ ಸೊರಾಸ್ ಫೌಂಡೇಶನ್ನ ಒಬ್ಬರ ಅಧಿಕಾರಿ ಇವ್ರ ಜೊತೆಯಲ್ಲಿ ನಡಿಗೆ ಮಾಡಿದ್ದನ್ನು ಕೂಡ ಈ ದೇಶ ನೋಡಿದೆ. ಇದೆಲ್ಲ ಆದಮೇಲೆ ಇವಾಗ ನಿಶಿಕಾಂತ್ ದುಬೆ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಾನು ಯಾವುದು ಸಾಕ್ಷ್ಯಗಳಿಲ್ಲದೆ ಮಾತನಾಡ್ತಾ ಇಲ್ಲ, ನಾನು ಇದನ್ನು ಸಂಸತ್ ಭವನದ ಮುಂದೆ ಸಂಸತ್ನ ಅಧಿವೇಶನದಲ್ಲಿ ಸದನದಲ್ಲಿ ನಾನು ರುಜುವಾತು ಮಾಡಿ ತೋರಿಸ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವಾಗ ಕಿರಣ್ ರಿಜಿಜು ಅವರು ಸ್ಪೀಕರ್ ಅವ್ರಿಗೆ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಇದೆಲ್ಲ ಆದಮೇಲೆ ಈಗ ಈ ಸಬ್ಸ್ಟ್ಯಾಂಟಿವ್ ಮೋಷನ್ ಅನ್ನೋದೇನಾದರೂ ಸ್ಟ್ಯಾಂಡ್ ಆಗೋಯ್ತು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಶಿಕ್ಷೆ ಆಗುತ್ತೆ. ಯಾಕೆ ಅಂತೇಳಿದ್ರೆ, ಯಾರು ಸಂಸತ್ತು ನಡೀತಕ್ಕಂಥದ್ದೇ ನಿಯಮಾವಳಿಗಳ ಆಧಾರದಲ್ಲಿ ನಾವು ಎಷ್ಟೇ ಅರಚಾಡಿ ಕಿರ್ಚಾಡಿದ್ರೂ ಕೂಡ ಏನೂ ಪ್ರಯೋಜನ ಆಗಲ್ಲ.
ಕೊನೆಗೆ ಏನಾಗುತ್ತೆ ಅಂದರೆ ಸಂಸತ್ ಭವನದಲ್ಲಿ ಎಥಿಕ್ಸ್ ಕಮಿಟಿ ಅಂತಿದೆ ಮತ್ತು ಪ್ರಿವಿಲೇಜ್ ಕಮಿಟಿ ಅಂತಿದೆ, ಅವರು ಇದನ್ನೆಲ್ಲ ನಿರ್ಧಾರ ಮಾಡ್ತಾರೆ. ಹಾಗಾಗಿ ಇವರು ಇವಾಗ ಏನಂದರೆ ನನ್ನ ವಿರೋಧ ಪಕ್ಷ ನಾಯಕನ ಮಾತಾಡೋಕ್ಕೆ ಬಿಡಲಿಲ್ಲ ಅಂತ ಸ್ಪೀಕರ್ ಮೇಲೇ ಅವಿಶ್ವಾಸ ಗೊತ್ತುವಳಿ ಮಾಡೋಕ್ಕೆ ಹೊರಟಿದ್ರಲ್ಲ ನೀವು, 118 ಜನರದು ಸಹಿಗಳನ್ನು ಹಾಕಿ ಇವಾಗ ಓಂ ಬಿರ್ಲಾ ಅವರು ನಾನು ಇದು ಚೇರ್ಗೆ ಬರೋದಿಲ್ಲ, ಅಧ್ಯಕ್ಷರ ಒಂದು ಇದಿದೆಯಲ್ಲ ಸಂಸತ್ ಭವನದ ಅಧ್ಯಕ್ಷರು ಸ್ಪೀಕರ್ ಸೀಟಿಗೆ ನಾನು ಬರೋದಿಲ್ಲ, ನನ್ನ ಮೇಲಿರೋ ಆಪಾದನೆ ದೂರ ಆಗೋವ್ರಿಗೂ ಅಂತ ಅವ್ರು ಹೇಳಿದ್ದಾರೆ ಈಗ. ಆದರೆ ಇವರು ಇವಾಗ ಮಾಡಿರೋದೇನು ಅಂತೇಳಿದ್ರೆ ಹೆಂಗಾದರೂ ಮಾಡಿ ಸುಸೂತ್ರವಾಗಿ ನಡೆಯುವಂಥ ಆಡಳಿತಕ್ಕೆ ಒಂದೇನಾದರೂ ಕಂಟಕ ತರಬೇಕು ಅಂತ ಇವರು ಪ್ರಯತ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರು. ನೇರವಾಗಿ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಅವರು ಬರೀ ಇಲ್ಲಿ ಉಚ್ಚಾಟವನ್ನು ಮೆರೀತಿರೋದು. ಇಷ್ಟೇನಾ ರಾಹುಲ್ ಗಾಂಧಿ ಮಾಡಿದ್ದು? SIR ಬಗ್ಗೆ ವಿರೋಧ ಮಾಡಿದ್ರು, ವೋಟ್ ಚೋರಿ ಆಗುತ್ತೆ ಅಂತ ಹೇಳಿದ್ರು, ಇದು ಮತಯಂತ್ರಗಳು ಹ್ಯಾಕ್ ಮಾಡಿ ಚುನಾವಣೆಗಳಲ್ಲಿ ಗೆಲ್ತಿದೆ BJP ಅಂತ ಸುಳ್ಳಾಪಾದನೆ ಮಾಡಿದ್ರು. ಇದನ್ನೆಲ್ಲನೂ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತಾ? ಹಾಗಾಗಿ ಇವಾಗ ಸಬ್ಸ್ಟ್ಯಾಂಟಿವ್ ಮೋಷನನ್ನು BJP ಜಾರಿಗೆ ತರಲಿಕ್ಕೆ ಕೊಟ್ಟಿರೋದು. ಇದು ಖಂಡಿತವಾಗಿ ರಾಹುಲ್ ಗಾಂಧಿಯವ್ರಿಗೆ ಪೆಟ್ಟನ್ನು ಕೊಡುತ್ತೆ. ಹಾಗಾಗಿ ಈ ಅಪ್ರಬುದ್ಧನಿಗೆ ಸಂಘರ್ಷದ ಮದ್ದನ್ನು ಅರಿಲಿಕ್ಕೆ ಇವಾಗ BJP ಹೊರಟಿದೆ ಅಂತ ಎಲ್ಲೆಡೆಗೆ ವಾದ ಇವಾಗ. ಹಾಗಾಗಿ ರಾಹುಲ್ ಗಾಂಧಿಯವರು ಇವಾಗ ಅದರಿಂದ ತಪ್ಪಿಸ್ಕೊಬೇಕಲ್ಲ. ಹೆಂಗೆ ದ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಅನ್ನೋದು ಸೈಡ್ ರೀಲೋ, ಅಮೇರಿಕಾ ಮತ್ತು ಭಾರತದ್ದು ವಾಣಿಜ್ಯ ಒಪ್ಪಂದ ಏನಿದೆಯೋ ಅದು ಮೇನ್ ಪಿಕ್ಚರು ಅಂತ ಹೇಳ್ತಿದ್ರಲ್ಲ, ಈಗ ಆ ಮೇನ್ ಪಿಕ್ಚರ್ನೂ ಬಿಟ್ಬಿಟ್ಟು ಇವ್ರು ಇನ್ನೊಂದು ಯಾವುದೋ ಸೈಡ್ ರೀಲ್ಗೆ ಹೋಗ್ತಿದ್ದಾರೆ ತಿರ್ಗಾ. ಅದು ಕೃಷಿ ಕಾಯ್ದೆ, ಇದು ಕೃಷಿ ಉತ್ಪನ್ನಗಳಿಗೆ ಮುಕ್ತ ಅವಕಾಶ ಕೊಡ್ತಿದೆ ಅಂತ ಅಪಪ್ರಚಾರ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ ಇವ್ರನ್ನ ಅಪ್ರಬುದ್ಧ ಅನ್ಬೇಕೋ, ಕುತಂತ್ರಿ ಅನ್ಬೇಕೋ, ಅಥವಾ ಹತಾಶ ಮನಸ್ಥಿತಿ ಹೊಂದಿರುವಂಥ ಒಬ್ಬ ಅಪ್ರಬುದ್ಧ ನಾಯಕ ಅನ್ಬೇಕೋ, ಪ್ರಬುದ್ಧ ನಾಯಕ ಅನ್ಬೇಕೋ, ಅಥವಾ ಗೊತ್ತಿದ್ದೇ ಮಾಡ್ತಾ ಇರೋ ತಪ್ಪುಗಳು ಮಾಡ್ತಿದ್ದಾರೆ ರಾಹುಲ್ ಗಾಂಧಿಯವರು ಅಂತ ಹೇಳಬೇಕೋ, ಯಾರಿಗೂ ಅರ್ಥವಾಗದೇ ಇರೋವಂಥ ಯಕ್ಷ ಪ್ರಶ್ನೆ ಇವತ್ತು ಇಡೀ ದೇಶವನ್ನು ಕಾಡ್ತಾ ಇರತಕ್ಕಂಥದ್ದು. ಈ ರಾಹುಲ್ ಗಾಂಧಿಯವರು ಇದ್ದಾರಲ್ಲ, ಈ ರಾಹುಲ್ ಗಾಂಧಿಯವ್ರಿಗೆ ಒಂದು ಸತಿ ಸಂಸತ್ ಸದಸ್ಯತ್ವ ಅನರ್ಹ ಆಗೋಗಿತ್ತು. ಮೋದಿಯವ್ರ ಹೆಸರಿಟ್ಕೊಂಡು ಮೋದಿ ಅನ್ನೋ ಹೆಸರನ್ನ ಬಗ್ಗೆ ಅವಮಾನ ಮಾಡಿದ್ದಕ್ಕೆ. ಹಾಗಾಗಿ ಇವ್ರ ಮೇಲೆ ಸಾಕಷ್ಟು ಕೇಸ್ಗಳಿದೆ, ದೇಶದಾದ್ಯಂತ ಹಲವಾರು ಕಡೆಗಳಲ್ಲಿ ಕೇಸ್ಗಳಿದೆ. ಇವರ ಪೌರತ್ವದ ಬಗ್ಗೆನೇ ಇವಾಗ ವಿವಾದಗಳು ಸೃಷ್ಟಿಯಾಗಿ ಅದು ಇನ್ನೇನು ಅಂತಿಮ ಹಂತದಲ್ಲಿದೆ. ಅಂದರೆ ಇವರು ದ್ವಿಪೌರತ್ವ ಹೊಂದಿದ್ದಾರೆ ಅಂತ. ಇವರು ಮಹಾನ್ ಸಂವಿಧಾನದ ರಕ್ಷಕರು ಅಂತ ಹೇಳ್ಕೊಂಡು ತಿರುಗಾಡ್ತೀಯಾರಲ್ಲ ಈಗ. ಹಾಗಾಗಿ ಇವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ಕೋರ್ಟು ಇವ್ರಿಗೆ ಹೆಬ್ಯೂಚುವಲ್ ಅಫೆಂಡರ್ ಅಂತ ಹೇಳುವಂಥ ಒಂದು ಪದವನ್ನು ಬಳಸಿದೆ. ಅಂದರೆ ಇವ್ರಿಗೆ ಒಂಥರ ಚಾಳಿ, ಇಲ್ಲ ಸಲ್ಲದನ್ನೆಲ್ಲ ಮಾತಾಡೋ ಚಾಳಿಗೆ ಬಿದ್ದವರು ಅಂತ ಇದು ಒಂದು ಅರ್ಥ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗಾಗಿ ಈ ರೀತಿಯಾದಂಥ ಒಂದು ನಡವಳಿಕೆಗಳನ್ನು ಯಾವ ಸಂಸದರಿರ್ಬೋದು, ಶಾಸಕರಿರ್ಬೋದು ನಡೆಸ್ತಾರೋ ಅವ್ರಿಗೆಲ್ಲ ಸೂಕ್ತವಾದ ಶಿಕ್ಷೆ ಆಗೋಂಗೆ ಮಾಡಿದ್ರೆ ಮಾತ್ರ ಈ ದೇಶದಲ್ಲಿ ಸಂವಿಧಾನದ ಬಗ್ಗೆ ಗೌರವ ಆಗಲಿ, ಒಂದು ಭಯ ಆಗಲಿ ಬರ್ತಕ್ಕಂಥದ್ದು. ಇಲ್ಲ ಅಂತ ಹೇಳಿದ್ರೆ ಇವ್ರು ಇದೇ ವಾಡಿಕೆಯನ್ನು ಮುಂದುವರಿಸ್ಕೊಂಡು ಹೋದರೆ ಈ ಒಂದು ನಡೆಗಳೇನು ಇವ್ರು ಮಾಡ್ತಾರೆ ಇದರಿಂದ ದೇಶದ ಜನರಿಗೆ ಯಾವುದೇ ಪ್ರಯೋಜನ ಆಗಲ್ಲ. ಸಂಸತ್ನ ಅವಧಿ ಇರ್ಬೋದು, ಸರ್ಕಾರದ ಪರಿಶ್ರಮ ಇರ್ಬೋದು, ಎಲ್ಲ ವ್ಯರ್ಥ ಆಗಿ ಅಭಿವೃದ್ಧಿ ಕುಂಠಿತ ಆಗುತ್ತೆ. ಆದರೆ ಈ ಥರದ ನಡೆಯನ್ನು ಯಾರ್ಯಾರು ಮಾಡ್ತಾರೋ ಅವ್ರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆಯನ್ನು ಕೊಡೋದ್ರ ಮುಖಾಂತರ ಅವ್ರನ್ನ ಶಾಶ್ವತವಾಗಿ ರಾಜಕೀಯದಿಂದ ದೂರ ಇಡಬೇಕಿಂತವ್ರನ್ನೆಲ್ಲ ದೂರ ಇಟ್ಟಾಗ ಈ ದೇಶ ಅಭಿವೃದ್ಧಿಯ ಪಥದ ಕಡೆಗೆ ಹೋಗುತ್ತೆ ಅಂತ ನಾವು ತಿಳ್ಕೊಳ್ಬೋದು. ಹಾಗಾಗಿ ಸ್ನೇಹಿತರೆ, ನಾವಿಲ್ಲಿ ನೋಡಬೇಕು ಏನಂದರೆ, ಒಂದು ಮುಳ್ಳು ನಮಗೆ ಪದೇ ಚುಚ್ತಿದೆ ಅಂದರೆ ಅದನ್ನು ಕಿತ್ತು ಬಿಸಾಕಬೇಕು. ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಮಾಡದೇ ಇದ್ದರೆ ಅದು ಆ ಮುಳ್ಳು ಕಾಲೊಳಗಡೆ ಹೊಕ್ಕು ಸೆಪ್ಟಿಕ್ ಆಗಿ ಗಾಯ ಗ್ಯಾಂಗ್ರೀನ್ ಆಗುತ್ತೆ. ಅದೇ ಸ್ಥಿತಿ ಇವತ್ತು ಭಾರತದ ಮುಂದೆನೂ ಕೂಡ ಇರೋದು. ಈ ರಾಹುಲ್ ಗಾಂಧಿಯವರು ಹೇಗಾದರೂ ಮಾಡಿ ಅಧಿಕಾರವನ್ನು ಪಡ್ಕೊಳ್ಬೇಕು ಅಂತ ಈ ರೀತಿಯಾದ ಅಪಪ್ರಚಾರಗಳನ್ನು ಮಾಡಿ ಹಿಂಬಾಲಕರನ್ನು ಸೃಷ್ಟಿ ಮಾಡ್ಕೊಳ್ಳೋದ್ರ ಮುಖಾಂತರ ಅಧಿಕಾರದ ಗದ್ದಿಗೆಯನ್ನು ಹಿಡಿಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಇವರ ಫಾಲೋವರ್ಸ್ಗಳ ಸಂಖ್ಯೆ ದಿನೇ ಜಾಸ್ತಿ ಆಗ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿರ್ಬೋದು, ಸರ್ವೆಗಳಲ್ಲಿರ್ಬೋದು, ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿ ಗಾದಿಯಲ್ಲಿ ನೋಡಬೇಕು ಅನ್ನುವಂಥ ಆಕಾಂಕ್ಷೆ ಹೆಚ್ಚಾಗ್ತಿದೆ. ಆದರೆ ನಿಜವಾಗ್ಲೂ ಯಾರಾದರೂ ದೇಶದ ಬಗ್ಗೆ ಚಿಂತನೆ ಮಾಡೋರು ಈ ರೀತಿ ಅಪಪ್ರಚಾರಕ್ಕೆ ಬಲಿಯಾಗಬಾರ್ದು ಅಂತ ನಾವು ವಿನಂತಿ ಮಾಡ್ಬೋದಷ್ಟೇ. ಹಾಗಾಗಿ ಈಗ
ಸಬ್ಸ್ಟ್ಯಾಂಟಿವ್ ಮೋಷನನ್ನು ಏನು ಬಿ ಜೆ ಪಿ ತೊಗೊಂಡಿದೆಯೋ ಇದನ್ನು ಕಡಖಂಡಿತವಾಗಿ ಮಾಡಬೇಕು. ಮಾಡಿ ಈ ರಾಹುಲ್ ಗಾಂಧಿಯವರ ಅಪ್ರಬುದ್ಧ ನಡೆಗೆ ಮದ್ದನ್ನು ಅರಿಲೇಬೇಕು ಅಂತ ಹೇಳುವುದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.